ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ನಿರ್ಲಕ್ಷಿತ ಹಡಪದ ಅಪ್ಪಣ್ಣ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವಿಸುವ ಮೂಲಕ ಪ್ರಸಕ್ತ ವರ್ಷದ ಹಡಪದ ಸಮುದಾಯದ ನಿಜಸುಖಿ ಹಡಪದ ಅಪ್ಪಣ್ಣ ಶರಣರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತೆ ಸಮಾಜದ ಪ್ರಮುಖರು ಮನವಿ ಮಾಡಿದರು. ಕುಷ್ಟಗಿ ತಾಲೂಕು ಆಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ನಿಜಸುಖಿ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಣೆ ಹಿನ್ನೆಲೆ ಬುಧವಾರ ಬೆಳಗ್ಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹಿಂದುಳಿದ ನಿರ್ಲಕ್ಷಿತ ಸಮುದಾಯಗಳಲ್ಲಿ ಹಡಪದ ಸಮುದಾಯ ಒಂದಾಗಿದೆ. ಇದನ್ನು ಸರ್ಕಾರ ಗುರುತಿಸಿ ನಮ್ಮ ಸಮುದಾಯದ ಶರಣರಾದ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿರುವುದು ನಮ್ಮ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ಹೆಮ್ಮೆ ಪಡುವಂತಹದ್ದಾಗಿದೆ. ಈ ವರ್ಷ ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳುವ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಸಮುದಾಯದ ಸಹಕಾರ ಇರುತ್ತದೆ. ಈ ಸಂದರ್ಭದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಉತ್ತೀರ್ಣರಾದ ನಮ್ಮ ಸಮಾಜದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಗೌರವಿಸಬೇಕು. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳು ಹಾಗೂ ಶಾಲೆ ಕಾಲೇಜುಗಳಲ್ಲಿ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಣೆ ಕಾರ್ಯಕ್ರಮ ಅಧಿಕಾರಿಗಳು ಊರಿನ ಪ್ರಮುಖರ ಸಮ್ಮುಖದಲ್ಲಿ ಕಡ್ಡಾಯವಾಗಿ ನಡೆದು ಗೌರವಿಸುವಂತಾಗಬೇಕು ಎಂದು ಮನವಿ ಮಾಡಿದರು. ಪೂರ್ವಭಾವಿ ಸಭೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯೊಬ್ಬರನ್ನು ಹೊರತುಪಡಿಸಿ ಉಳಿದ್ಯಾವ ತಾಲೂಕು ಮಟ್ಟದ ಇಲಾಖೆಗಳ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಮುದಾಯದ ಪ್ರಮುಖರು ಆಗ್ರಹಿಸಿದರು. ಬಳಿಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಗ್ರೇಡ್ 2 ತಹಶೀಲ್ದಾರ್ ರಜನಿಕಾಂತ್ ಕೆಂಗಾರಿ ಅವರು ಮಾತನಾಡಿ, ಸಮುದಾಯದ ಬೇಡಿಕೆಯಂತೆ ಜುಲೈ 29ರಂದು ನಡೆಯುವ ಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲು ತಾಲೂಕು ಆಡಳಿತ ಸಿದ್ಧತೆ ಮಾಡಿಕೊಳ್ಳಲಿದೆ. ಈ ಕಾರ್ಯಕ್ರಮದಲ್ಲಿ ಅಪ್ಪಣ್ಣನವರ ಜೀವನ ಹಾಗೂ ಸಾಧನೆ ಕುರಿತು ವಿಶೇಷ ಉಪನ್ಯಾಸ ಮಾಡಿಕೊಡಲು ತಮ್ಮ ಅಭಿಪ್ರಾಯದಂತೆ ಹಿರಿಯ ಉಪನ್ಯಾಸಕ ಸಾಹಿತಿ ಡಾಕ್ಟರ್ ನಾಗರಾಜ್ ಹೀರಾ ಅವರನ್ನು ಆಹ್ವಾನಿಸಲಾಗುವುದು. ಜೊತೆಗೆ ತಾಲೂಕಿನ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ವ್ಯವಸ್ಥೆ ಮಾಡಲಾಗುತ್ತದೆ. ಅಲ್ಲದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳು ಹಾಗೂ ಶಾಲೆ ಕಾಲೇಜುಗಳಲ್ಲಿ ಹಡಪದ ಅಪ್ಪಣ್ಣನವರ ಜಯಂತಿ ಆಚರಣೆ ಕಾರ್ಯಕ್ರಮ ಕಡ್ಡಾಯವಾಗಿ ನಡೆಯಲು ಸೂಚಿಸಲಾಗುವುದು ಎಂದರು. ಸಭೆಯಲ್ಲಿ ಹಡಪದ ಸಮುದಾಯದ ಪ್ರಮುಖರಾದ ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿ ದೊಡ್ಡಪ್ಪ ಹೊಸೂರ್, ಮುಖೇಶ್ ನಿಲೋಗಲ್, ಶರಣಪ್ಪ ಅಡೂರ್, ಮಾಜಿ ಯೋಧರಾದ ಶಿವಾಜಿ ಹಡಪದ್, ಸಂಗಪ್ಪ ಹೊಸೂರ್ ಹಾಗೂ ಶರಣಪ್ಪ ಇಟ್ಟಂಗಿ, ಶರಣಪ್ಪ ಶಾಖಾಪುರ್, ಶಾಂತಪ್ಪ ಗಡಾದ್ ಟೇಲರ್, ಕಾಲೇಜು ಉಪನ್ಯಾಸಕ ಮಹೇಶ್ ಹಡಪದ್, ಷಣ್ಮುಖಪ್ಪ ಕೊರಡಿಕೇರ, ಬುಡ್ಡಪ್ಪ ಯಲಬುರ್ತಿ, ಮಲ್ಲಿಕಾರ್ಜುನ್ ನಂದಾಪುರ್, ಮಲ್ಲು ಉಮಲೂಟಿ ಹಾಗೂ ತಹಶೀಲ್ ಕಚೇರಿಯ ಜಯಂತಿಗಳ ಆಚರಣೆ ನಿರ್ವಾಹಕ ಸುಂದರ್ರಾಜ್ ವಜ್ರಬಂಡಿ ಹಾಗೂ ಚಂದ್ರು ಪೂಜಾರ್ ಇದ್ದರು. ಜಯಂತಿ ಅಂದಾಗ ನಮಗೆ ಎಷ್ಟು ಮೇಲ್ಕೊಂಡು ಒಂದು 50 ಜಯಂತಿ ಇದಕ್ಕಂತ ಒಬ್ಬರನ್ನ ಆಫೀಸರ್ ನೇಮಕ ಮಾಡೋದು ಈಗ ತಮಗೆ ಗೊತ್ತಿರ್ಬೇಕು. ಎಷ್ಟೋ ಆಚರಣೆಗಳು ಭಾಳ ಕಡಿಮೆ ಉಂಟು. ಅವನಂಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಯಾವ ಸಮಾಜದಿಂದ ಬಿಡುಗಡೆ ನಾವು ಏನು ಮಾಡ್ಬೇಕು ಅದು ನಮ್ಮ ಶಿಷ್ಟಾಚಾರ ನೀವೇನು ಇದು ಮಾಡ್ತಿರಲ್ಲ ಅದ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ನಾವು ಸ್ವಲ್ಪ ಫೋಟೋ ರೆಡಿ ಮಾಡ್ಕೊಡ್ತೀವಿ ನಿಮ್ಗೆ ಅಂತೇಳಿ ನಾವು ಬರೋಕ್ಕಿಂತ ನೀವು ಇನ್ನೂ ಚೆನ್ನಾಗಿ ಅಚ್ಚುಕಟ್ಟೆ ಆಗುತ್ತೆ. ನೀವು ಅದಕ್ಕೆ ಕೊಟ್ಟರೆ ಇಲ್ಲೇ ಚಲೋ ಅನ್ಸುತ್ತೆ. ಇಲ್ಲೇ ಆದರೆ MS ಅವ್ರಿಗೆ ಇನ್ವೈಟ್ ಮಾಡ್ತೀವಿ, ನಾವು ಮಾಜಿ ಅವ್ರಿಗೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀವಿ. ಅವ್ರು ಬಂದು ಈಗ ಪೂಜೆ ಮಾಡಿ ಹಾಗೂ ಸದಸ್ಯರಿಗೂ ಸಮಾಜದ ಎಲ್ಲ ಹಿರಿಯರಿಗೂ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಆಗಮಿಸಿದ ಎಲ್ಲ ಮುಖಂಡರಿಗೂ ಕೂಡ ನಾವು ತಾಲೂಕು ಆಡಳಿತ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಾಗಿ ಈ ಒಂದು ಜಯಂತಿ ಅಂಗವಾಗಿ ಚರ್ಚೆಗೆ ಆಗಮಿಸಿದಂಥ ತಮಗೆಲ್ಲರಿಗೂ ಕೂಡ ಈ ಒಂದು ದಿನಾಚರಣೆ ಜಯಂತಿ ಕಾರ್ಯಕ್ರಮವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಾವೇನಾದ್ರು ಸಲಹೆ ಸೂಚನೆ ಕೊಡಿ.